ಯಜಮಾನ್ರಿಗ ಯಜಮಾನ್ರು ಆಲ್ರೆಡಿ ಇಂಪ್ರೆಸ್ ಇದ್ದಾರೆ. ನೀನು ಹಂಗೆ ಇರಪ್ಪ. ಇಂಥವಕ್ಕೆಲ್ಲ ಎಷ್ಟು ಲೇರ ಟೈಮ್ ಇರುತ್ತೆ ನೀನು ಬಲ್ಲಿ ಅಂತೀನಿ. ಟ್ರೈ ಮಾಡ್ಕೋಬೇಕಂತ ಮೆಕ್ಕಿತೀನಿ ಯಪ್ಪೋ ದೇವ್ರಿ, ಇವತ್ತು ಮಾಡಾಕತ್ತೀನಪ್ಪ ಯಪ್ಪನ. ಏನೋ ಮಸಿ ಪಸಿ ಏನೇನು ಹಚ್ಚಿ ಮತ್ತೆ ಅದ್ರಲ್ಲೇ ತೆಗೆದ್ರು, 4 ಸಲ ಹೆದ್ರ ತೆಗೆದ್ರು. ಹಾಯ್, ನಮ್ಮ ಚಾನಲ್ಗೆ ಸ್ವಾಗತ. ಇವರೇ ನಮ್ಮ ಈಗ ನೆಕ್ಸ್ಟ್ ಸಾಂಗ್ ಹೀರೋಯಿನಾಗ ಆ್ಯಕ್ಟ್ ಮಾಡಕತ್ತಾರ. ಏ ನಿಮ್ಮ ಅಡಿಗೆ ಭಾಳ ಇಷ್ಟ ರೀ ನಮಗೆ. ಒಂದ್ಸಲ ಬರ್ತೀವಿ ಮಾಡಿ ಉಣಿಸ್ರಿ. ಕರೆನ ರೀ ಭಾಳ, ನೀವು ಅಡಿಗೆ ನೋಡೇ ಬಾಯಾಗ ನೀರು ಬರ್ತಾವ ನಮಗೆ. ನಾವ್ ಯಾರು ಗೊತ್ತಲಿಲ್ರ? ಸೀಟ್ ಕವರ್ ನೋಡ್ರಿ ಈ ತರ ಆಕ್ಷನ್ ಎಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಿನ ಮನೆಯಿಂದ ಹೊರಗೆ ಹೋಗುವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಗೋದಕ್ಕಿದೆ. ಇವತ್ತು ಹೊರಗಿಂದ ಮನೆಗೆ ಹೋಗುವಾಗ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಯಾರೋ ಏನು ಮಾಡಕತ್ತ ನೋಡಮ್ಮ. ಏಯ್ ಯಾಕೆ ನಮ್ಮ ಏರಿಯಾಗೆ ಬಂದು ನಮ್ಗೆ ಸರಿ ಗೊತ್ತೇನು? ಸಂಜನಾ, ಯಾವಾಗ ಬಂದಿ ಸಂಜನಾ? ಆರಾಮದಿ ಇಲ್ಲ? ಆರಾಮದೀನಿ. ಸಾಲಿಲ್ಲ ಇವತ್ತು? ಹೌದಾ? ಊಟ ಮಾಡಾಕತ್ತೇನು? ಚಿಕನ್ ತಂದಿಲ್ಲ ಯವ್ವ, ಜಲ್ದಿ ಜಲ್ದಿ ಮಾಡಿ ಕೊಡ್ಬರ್ರಿ ಆಕಿಗೆ, ಊಟ ಮಾಡ್ತಾವ. ಯಾರು ಬಂದಿರಿ? ಬಸ್ಸಿಗೆ. ನಮ್ಮ ಸಂಜನಾನ ಹಳೆ ಬ್ಲಾಗ್ ಒಳಗೆ ನೋಡಿರ್ತೀರ, ನೋಡಿಲ್ಲ ಅನ್ಸುತ್ತಾ. ನೋಡಿದ್ರೆ ಗೊತ್ತಿರುತ್ತೆ, ತೋರಿಸಿನೇ ಇಲ್ಲ, ಡೌಟ್ ಬರಾಕತ್ತೈತೆ ನನಗೂ. ಸಂಜನಾ ಅಂತ ನನ್ನ ಮಗಳು ನೋಡ್ರಿ. ಆಯ್ಕ ಹಾಯನ್, ಎಲ್ಲರೂ ಹೆಂಗಿದಿರ್ಗ? ನೈಸ್, ಥ್ಯಾಂಕ್ಸ್. ಇಲ್ಲಿ ನಾವು ಎಲ್ಲಿ ಹೊಂಟಿನಂದ್ರೆ ಈಗ ನಮ್ಮ ಮಮ್ಮಿ ನಾವು ಹೊರಗೆ ಹೋಗೀನಿ, ಬಟ್ಟೆ ಒಗ್ಯಾಕೆ ಹೋಗ್ಯಾರಂತ. ಮತ್ತು ಈಗ ಕರ್ಕೊಂಬರಕ್ಕೆ ಹೋಗ್ಬೇಕು ನಾನೇ, ಅದಕ್ಕೆ ಹೊಂಟೀನಿ. ಇಷ್ಟು ಬಟ್ಟೆ ಅದಾವೆ ನೋಡ್ರಿ. ನಾನು ಮೊನ್ನೆ 1-2 ದಿನ ಹೋಗಿದ್ನಲ್ಲ ಅಲ್ಲಿವು. ಮತ್ತೀಗ ನೆಕ್ಸ್ಟ್ ಇನ್ನೊಂದು 3-4 ದಿನದಾಗ ಇನ್ನೊಂದು ಕಡೆ ಹೋಗ್ಬೇಕು. ಮತ್ತು ಅಲ್ಲಿ ಹೋಗಿ ಬಂದ್ರೆ ಮತ್ತಿಷ್ಟು ಬಟ್ಟೆ ತೊಗೊಂಬರ್ತೀವಿ, ಮತ್ತೆ ಹೋಗಿತಾರೆ ಅವ್ರು. ಯಾರಿಗೂ ಒಗಿಸ್ಕೊಡಲ್ಲ ಅವರು, ಕ್ಲೀನ್ ಮಾಡಲ್ಲ ಅಂತ. ನನ್ನ ಮಗನ ಬಟ್ಟೆ ಕ್ಲೀನ್ ಇರಬೇಕು, ಮಸ್ತ್ ಕಾಣಬೇಕು ಅಂತ ಆಸೆ ಅವ್ರಿಗೆ. ಅದಕ್ಕೆ ಅವರೇ ಸ್ವಚ್ಛ ಒಗಿತಾರೆ. ಓಕೆ ಗೈಸ್, ಈಗ ಇಲ್ಲಿ ಒಬ್ರಿಗೆ ಮೀಟ್ ಮಾಡೋಕೆ ಬಂದಿದ್ವಿ. ಹೇಳಾಕತ್ತಿದ್ನೆಲ್ಲ ಒಂದು ಸಾಂಗ್ ಶೂಟ್ ಐತೆ ಅಂತ. ಅದಕ್ಕೊಬ್ಬರು ಹೀರೋಯಿನ್ ಬೇಕಾಗಿದ್ದರು ನಮಗೆ. ಅದಕ್ಕೆ ಒಬ್ಬರು ಹೀರೋಯಿನ್ ಹುಡುಕೀವಿ. ಅವ್ರನ್ನ ತೋರಿಸ್ತೀನಿ ನೋಡ್ರಿ. ಹಾಯ್ ಹೇಳ್ಬಿಡ್ರಿ ಒಂದು. ಹಾಯ್, ನಮ್ಮ ಚಾನಲ್ಗೆ ಸ್ವಾಗತ. ಇವರೇ ನಮ್ಮ ಈಗ ನೆಕ್ಸ್ಟ್ ಸಾಂಗ್ ಹೀರೋಯಿನಾಗ ಆ್ಯಕ್ಟ್ ಮಾಡಕತ್ತಾರ. ಮುಂದೆ ಏನೇನು ಅಪ್ಡೇಟ್ಸ್ ಇರ್ತಾವೆ ಎಲ್ಲ ಹೇಳ್ಕೊತ ಹೋಗ್ತೀನಿ. ಬ್ಲಾಗ್ ಒಳಗೂ ಶೂಟಿಂಗ್ ಮುಗಿತನೂ ನಮ್ಮ ಜೋಡಿ ಬ್ಲಾಗ್ ಒಳಗೆ ಕಂಟಿನ್ಯೂ ಆಗಿರ್ತಾರೆ ಹೀರೋಯಿನ್. ಥ್ಯಾಂಕ್ಸ್. ಹೊಂಟಾರ ನಮ್ಮ ಹೀರೋಯಿನ್ ಅವರು. ಬಾಯ್ ಹೇಳ್ಬಿಡು, ಒಂದ್ಸಲ ಬಾಯ್ ಹೇಳ್ಬಿಡ್ರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಕಾಣಿಸ್ತಾರ, ಅವಾಗ ಮಾತಾಡ್ಸೋಣ. ಬಾಯ್. ನಾವು ಹೋಗೋಣ ಈಗ. ಹೋಗಿ ಕ್ಯಾಮ್ರಾದವ್ರಿಗೆಲ್ಲ ಹೇಳಿವಿ. ಶೂಟ್ ಸ್ಟಾರ್ಟ್ ಮಾಡಿದ್ರೆ ಭಾಳ ಬ್ಯುಸಿ ಆಗಿಬಿಡ್ತೀನಿ. ಆ್ಯಕ್ಚುಲಿ ಬ್ಯುಸಿ ಇರ್ಬೇಕು ನಾನು, ಅಂದ್ರೆ ಒಂದು ಸ್ವಲ್ಪ ಓಕೆ ಆಗುತ್ತೆ ಮೈಂಡ್. ಲಾಗ್ತೀಯೋ? ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಅಷ್ಟಕ್ಕೆ ಮುಗೀತು. ಡೈರೆಕ್ಟ್ ಮನೆಗೆ ಬಂದು ನಾನು ಎಲ್ಲ ಪ್ಯಾಕಪ್ ಮಾಡಿ ಮಕ್ಕೊಂಬಿಟ್ಟೆ ಜಲ್ದಿನೇ. ಏನು ಪ್ರಾಬ್ಲಮ್ ಅಂದ್ರೆ ಈಗ ಸ್ಟಾರ್ಟ್ ಮಾಡ್ಬೇಕು ಸಾಂಗ್. ಎಲ್ಲ ರೆಡಿ ಐತಿ, ಬಟ್ ಕ್ಯಾಮ್ರಾದವ್ರು ಸಿಗಾಕತ್ತಿಲ್ಲ. ಅವ್ರು ಒಂದು ವಾರ ಆಗುತ್ತೆ, ಇವ್ರು ಅಲ್ಲಿ ಅದಾರ ಅಂತ ಒಂದು ಸ್ವಲ್ಪ ಡಿಲೇ ಆಗತ್ತೈತಿ. ಅದಕ್ಕೆ ಯಾರು ಒಂದು ಆಲ್ಬಮ್ ಸಾಂಗ್ ಶೂಟ್ ಮಾಡೋಕೆ ಯಾರು ಕ್ಯಾಮ್ರಾಮ್ಯಾನ್ ಇದ್ರೆ ಹೇಳ್ರಿ, ಕಾಂಟ್ಯಾಕ್ಟ್ ಮಾಡ್ತೀವಿ. ಇವಾಗ 1-2 ದಿನದಾಗ ಜಲ್ದಿ ಸ್ಟಾರ್ಟ್ ಮಾಡುವಂಗೆ ಮಾಡ್ಕೋಬೇಕು. ಅದ್ರ ಸಂಬಂಧ ಇರ್ರಿ ಎದಕ್ಕೆ ಓಡ್ತೇವೆ? ಏನು ಇದು ಗೋದ್ರೇಜ್ ಯಾಕೆ? ಯಾರಿಗೆ ಇಂಪ್ರೆಸ್ ಮಾಡಕ್ಕೆ? ಗೊತ್ತಿರದಲ್ಲಪ್ಪ, ಇದು ದಾಸವಾಳ ಹೂವದು ಇದು ಹಚ್ಕೊಂಡಿ. ಅದೇ ಇಷ್ಟೆಲ್ಲ ಬ್ಯೂಟಿ ಮೇಂಟೈನ್ ಮಾಡಿ ಯಾರಿಗೆ ಇಂಪ್ರೆಸ್ ಮಾಡ್ಬೇಕಂತ. ಯಾರಿಗೆ ಮಾಡಿದ್ರಿ ಅಪ್ಪ? ಯಜಮಾನ್ರಿಗ? ಯಜಮಾನ್ರು ಆಲ್ರೆಡಿ ಇಂಪ್ರೆಸ್ ಇದ್ದಾರೆ. ನೀನು ಹಂಗೆ ಇರಪ್ಪ. ನಾನು ನಿನ್ನ ಮೇಲೆ ಇಂಪ್ರೆಸ್ ಇರಲ್ಲ? ಚಂದ ಅಲ್ಲ ನೀನು ಇಂಪ್ರೆಸ್ ಅಂದ್ರೆ ಗೊತ್ತಾಗಲ್ತ ಹೋಗಿ ನಿನಗೆ. ನಾನು ಇಂಪ್ರೆಸ್ ಆಗ್ಬೇಕಂತವ್ರು ನೋಡಿ. ಅಯ್ಯ, ಏನರ ಬ್ಯೂಟಿ ಟಿಪ್ಸ್ ನಿಮ್ಗೆ ಏನರ ಬೇಕಂದ್ರೆ ಕೇಳ್ರಿ. ನಾನು ನಮ್ಮ ಮಮ್ಮಿ ಕೇಳಿ ನಿಮ್ಗೆ ಹೇಳ್ತೀನಿ. ಎಲ್ಲ ನ್ಯಾಚುರಲ್ಲ, ಹೋಮ್ ಮೇಡ್, ಯಾವುದೂ ಕಾಸ್ಮೆಟಿಕ್ ಇಲ್ಲ. ನಿಮ್ಗೆ ಹೇರ್ ಫಾಲ್ ನಮಗೂ ಎಲ್ಲ ಅದಾವು, ಬಟ್ ಅವ್ರು ಹೇಳ್ತಾರೆ. ಬಟ್ ಅದು ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದ್ರ ಸಂಬಂಧ ಹೇರ್ ಫಾಲ್, ಸ್ಕಿನ್ ಕೇರ್, ಏನರ ಮೈಕೈ ಬ್ಯಾನಿ, ಗಂಟ್ಲ, ಇವು ಎಲ್ಲದಕ್ಕೂ ಅವ್ರ ಕಡೆ ಔಷಧ ಅದಾವು, ಮನೆ ಮದ್ದು. ಅವು ಇಲ್ಲೇ ಬಾಜು ಹೊಲದಾಗೆ ತೋಟದಾಗೆ ಇಲ್ಲೇ ರೆಡಿಯಾಗಿ ಇಲ್ಲೇ ಸಿಕ್ಬಿಡ್ತಾವೆ ನಿಮಗೆ.
ಹಂಗೇನ್ರ ಪ್ರಾಬ್ಲಮ್ ಇದ್ರೆ ಹೇಳ್ರಿ, ನಾ ಕಮೆಂಟ್ಸ್ ಮಾಡಿ ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ, ಈ ಥರ ಮಾಡ್ರಿ ಅಂತೇಳಿ. ಇವಂಟೇವ ಮಲ್ಲು ಇದೇ ಸ್ಕೂಲಿಗೆ ಹೋಗಿದ್ವಿ ನಾವು. ನಮ್ಮ ಮಲ್ಲು ಅಂತ ಮಾಡಿ ಮಾತಾಡ್ಸಿದ್ದೆ, ಬೇರೆ ಹುಡುಗಿದ್ದು ನಾವು. ಹಿಂಗೆ ಹೋಗಿದ್ದೆ, ಇದೇ ಡ್ರೆಸ್ ಇನ್ನೂ ಮಟ್ಟ ಚೇಂಜ್ ಆಗಿಲ್ಲ, ಸ್ಕೂಲ್ ಡ್ರೆಸ್. ಭಾಳ ಚಲೋ ಮಾಡ್ಬೇಕು, ಬಿಸಿನೀರು ಇಡಾಕ ಹಿಡ್ಕೊಂಡು ನಿಂದಿರ್ಬೇಕಿದ್ದೀನಿ ಇಷ್ಟೇ. ಶಾಂಪು ಹಾಕ್ಬೇಕಾ, ರೆಡಿ ಮಾಡಿಟ್ಟಾರ. ನಾನು ಮೇಂಟೈನ್ ಮಾಡ್ಬೇಕಂತ ಮಾಡಿ ನಿನ್ನ ಮೇಲೆ. ಪ್ಯೂರ್ ದಾಸವಾಳದ ರಸ ಇದು. ದಾಸವಾಳ ಅಂದ್ರೆ ಒಂದಲ್ಲ ಅದು. ಹಾಂ, ದಾಸವಾಳ ದಾಸವಾಳ ಒಂದು. ಹಾಂ, ಅಕ್ಕಿ ಅಕ್ಕಿ ನೀರು. ಅಕ್ಕಿ ಹಾಂ ಅಕ್ಕಿ ಹಾಂ, ಮತ್ತ ಇದು ಮೆಂತ್ಯ ಪಲ್ಯದು ಕಾಳು, ಮೆಂತ್ಯ ಬೀಜ, ಹಾಂ ಮೆಂತ್ಯ ಬೀಜ, ಹಾಂ, ಮತ್ತ ಲೋಳಸರ, ಹಾಂ, ಕರಿಬೇವು ಹಾಂ, ಹಾಕಿ ನಾವು ಹಾಕಿ ಇದು ಒಂದಿಟ್ಟು ಶಾಂಪು ಹಾಕಿ ಅಂದ್ರ ಕೂದಲ ಉದುರಂಗಿಲ್ಲ. ಇದನ್ನ ಯಾರಂದ್ರು? ನಾನೇ ನೋಡ್ದೆ ಒಂದ್ಸಲ, ಹ್ಞೂ ಅದು ಚಲೋ ಬರಾಕತ್ತು ಬಿಟ್ಟೆ, ಹಚ್ಕೋಬೇಕು ನಂದ. ಟ್ರೈ ಮಾಡ್ರಿ ನೀವು, ರಿಸಲ್ಟ್ ಏನ್ರ ಒಳ್ಳೇದಿದ್ರು ಅವರಿಗೆ ಥ್ಯಾಂಕ್ಸ್ ಅನ್ರಿ, ಕೆಟ್ಟದಿದ್ರು ಅವ್ರಿಗೆ ಬೇಕು. ನಮ್ದಲ್ಲಿರು ಏಯ್ ನಂದಿ ಬಾ ಬಾಯ್ಲಿ, ಬಾ ನಾ ಕರೆದ್ರು ಬರಲ್ಲ ಬಾ. ಶಾಂಪು ತಿನ್ನು ಹೋಗಿ. ಏನ್ಲೇ ಮುಬ್ಬೆ ಕಿಟಕಿಯಾಗ ಸಣಿಕೆ ಹಾಕ್ತಿಲ್ಲ ಯಾಕ? ನೋಡ್ತೀನಿ ನಾನು ಕಂಟಿನ್ಯೂ. ಎಷ್ಟು ದಿನ ಹಿಂಗೆ ಯೂಸ್ ಮಾಡಿಂದ ಬರ್ತಾವೆ ಕೂದಲ? ದಿನ ಮಾಡಿ ಏನು ಇದೇನು ಆರಾಮ ಆಯ್ತಿದೆ. ದಿನ ಮಾಡ್ತಾರನು? ಅಲ್ಲ ಹೇಳಂದ್ರೆ ಬಾ. 2 ದಿನಕ್ಕೊಮ್ಮೆ ಹಿಂಗ. ನೀ 2 ದಿನಕ್ಕೊಮ್ಮೆ ಹಚ್ತಿ? ನಾ 2 ದಿನಕ್ಕೊಮ್ಮೆ, 3 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಹಚ್ಚುದು. ಮನಸ್ಸು ಬಂದಾಗ ಮಾಡಿ ಇಡ್ಬೇಕಾ, ಹಚ್ಕೋಬೇಕು. ಓಕೆ ಓಕೆ. ಇಂಥವಕ್ಕೆಲ್ಲ ಎಷ್ಟು ಲೇರ ಟೈಮ್ ಇರುತ್ತೆ ನೀನು ಬಲ್ಲಿ ಅಂತೀನಿ? ಟೈಮ್ ಮಾಡ್ಕೋಬೇಕು, ಟೈಮ್ ಪಾಸ್. ಕೂದಲು ಭಾಳದ್ರೆ ನಾನು ಇನ್ನೇನು ಟಕಳಾಗೋ ಪೊಸಿಷನ್ ಒಳಗಿದ್ದೀನಿ. ವಾಪಸ್ ಹಂಗ್ರ ರಿಕವರಿ ಮಾಡ್ಬೇಕು. ಸಾಕಸ್ 10 ನಿಮಿಷ. ಓಕೆ, 10 ನಿಮಿಷ ಒಣಗ್ಬೇಕಾನ ಇದು? ಅಂದ್ರೆ ಕೂದಲು ಎಲ್ಲೆಲ್ಲಿ ಇದು ಇರುತ್ತಾ, ಹಾಂ, ಅಲ್ಲೆಲ್ಲಿ ಅದು ವರ್ಕ್ ಮಾಡುತ್ತಾನೆ. ಓಕೆ ಓಕೆ. ಅದು ಒಂದು ಟೊಮೆಟೊ ಬೇಕಾಗಿತ್ತು, ಮನೆಗಿಲ್ಲ ಅಂತ. ಮನೆಗಿಲ್ಲ ಅಂದ್ರೆ ಬೇಕೀಗ ನನಗಂದೆ. ಅಲ್ಲಿ ಹೋಗಿ ನಿನಗೆ ಎಷ್ಟು ಬೇಕು ಅಷ್ಟು ಸಿಗ್ತಾವಂತ. ತರ್ಬೇಕಿಲ್ಲ, ಸಂತಿ ಮಾಡ್ಕೊಂಡು ಬರ್ಬೇಕಿಲ್ಲ ಅಂದ್ರೆ ಟಮಾಟಿ ತರಲ್ಲ. ಟಮಾಟಿ ಅವರು ಎಲ್ಲ ತರದು ಬಿಟ್ಟಿನಂತ. ಅದಾವು ರಗಡ್ ಅದಾವು, ಸಣ್ಣನೂ ಅದಾವು, ದೊಡ್ಡನೂ ಅದಾವು. ಬಟ್ ಎಲ್ಲ ಕಸಗನು ಅದಾವು. ಹಾಂ, ಹಣ್ಣೊಂದು ಐತಿ ಇಲ್ಲಿ. ಯಾವ ಗಿಡ ಮರ ಏನು ತಪ್ಪರಿ ಮುಳ್ಳು ನೋಡ್ತಾವಲ್ಲಿ ಇವು. ಹಾಂ, ದಾಸವಾಳ ಗಿಡ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ, ಹೂವು ನೋಡ್ರಿ ಚಂದ. ಇಲ್ಲಿ ಮಠ ಅದಾವು. ಮೆಕ್ಕಿ ತೆನಿ ಯಪ್ಪೋ ದೇವ್ರಿ, ಇವತ್ತು ನೋಡಾಕತ್ತೀನಪ್ಪ ಯಪ್ಪನ. ನೋಡ್ರಿ ಇಲ್ಲಿ ಮೆಕ್ಕಿ ತೆನಿ. ಈಗ ಇಲ್ಲಿ 1 2 ಇಲ್ಲೊಂದು ಆಗತ್ತೈತಿ, 3 4 5 6 7 8 ಟಮಾಟಿ. ವಾ ಸುಮ್ಮ ಬರ್ತೀನಿ ಅಷ್ಟೇ ಅವ್ರಿಗೆ ಹಾಂ ಹ್ಞೂ ಅಂತೀನಿ, ಅಬ್ಸರ್ವ್ ಮಾಡಲ್ಲ ನಾನು. ಇವತ್ತಿಷ್ಟು ಅಬ್ಸರ್ವ್ ಮಾಡಾಕತ್ತೀನಿ ನಾನು ಇದನ್ನು. ಈಗ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೊಳಿಬಿಟ್ಟಿನಿ ಅಂದ್ರೆ ಭಾರಿ ಆಗ್ಯಾವಲ್ ಬೇ ಅಂತ ಆತ್ಮಗೀತ್. ಇನ್ನೊಂದು 8 ಹಚ್ತಾರೆ ಅವ್ರಿಗೆ ಗಿಡಗಳು ತಂದು. ಈಗ ಮತ್ತೆ ಕೊಡಿ ಒಪ್ಪು ಸುಮ್ಮ ಹರ್ಕೊಂಡು ಹೋಗಿ ಮಾರ್ಕೊಂಬರ್ಲೇನು ಅನ್ಸಾಕತ್ತೈತಿ. ಇಟ್ಟು ಟಮಾಟಿ ಬೇಕಾಗಿತ್ತು ನನಗೆ, ಟಮಾಟಿ ಕಿತ್ಕೊ. ಫ್ರೆಶ್, ಏಕ್ದಮ್ ಹೆಲ್ದಿ ಫ್ರೆಶ್ ಇದು. ಇದ್ರ ಮುಂದೆ ಯಾವುದೂ ಅಲ್ಲ. ಏನು ಬೆಳಿತಾವಂತ ಗೊತ್ತಾಗಲ್ಲ ನನಗೆ. ಎದ್ರದ್ದು ಗಿಡ ಏನು ಇಲ್ಲಿದ್ರಾಗ ಬರೀ ಬಳ್ಳಿ ಐತಿ, ಅಲ್ಲಿ ಒಂದು ಡೋಣಿ ಕಟ್ಟ ಐತಿ. ಮಮ್ಮಿ ಅದು ಏನು ಮೆಕ್ಕಿತೀನಿ ನೋಡೇ ಇಲ್ಲ ನಾನು. ಬರೀ ಗಿಡ ಅಷ್ಟು ಇದು ಆಗಿರ್ಬೇಕು ಬಿಡು ಅಂತೀನಿ. ಅದ್ರಾಗ ಬಂದಾಗ್ಬಿಟ್ಟಾವಲ್ಲ ಎಲ್ಲ. ಒಂದು 20 ಇದು ಮೆಕ್ಕಿತೀನಿ ಅದ್ರಾಗ. ಅಯ್ಯೋ ಭಾರಿ ಭಾರಿ ಹಾಂ, ಹಚ್ಚಿನೊಂದು 8 ತೊಳ್ಕೊಬೇಕೀಗ. ವಾಶ್ ಆಗೈತಿ ಸದ್ದ ಎಲ್ಲ, ತಲೆ ವಾಶ್ ಮಾಡ್ಕೋಬೇಕೀಗ.
ಎಷ್ಟೋ ದಿನ ಆದಮೇಲೆ ಊಟ ಮಾಡಕತ್ತೀನಿ ನಾನು ಮನ್ಯಾಗ. ಬಿಸಿ ರೊಟ್ಟಿ ಮಾಡಕತ್ತಾರ. 3 ರೊಟ್ಟಿ ತೊಗೊಂಡಿನಿ, ತಿನ್ಬೇಕಿದು. ಆರ್ಡರ್ ಇದು ಅಲ್ಲಿಂದ, ತಿನ್ಬೇಕಂದ್ರೆ ತಿನ್ಬೇಕು. ಸೊ ಗೈಸ್, ನಾನು ಇವತ್ತು ಬಿಜಾಪುರ್ಗೆ ಹೊಂಟೀನಿ. ಒಂದು ಸ್ವಲ್ಪ ಗಾಡಿದ ಕೆಲಸ ಐತಿ, ಏನಂತ ಆಮೇಲೆ ಹೇಳ್ತೀನಿ ಅಂತ. ಒಬ್ಬರು ಸಂಬಂಧ ನಿಂತಿದ್ದೆ ಇಲ್ಲಿ, ಬಟ್ ಇಲ್ಲಿ ಹಿಂದೊಂದು ಕಾರ್ ಬರಾಕತ್ತೈತಿ. ಆ ಕಾರ್ ಸೈಡ್ ಹಚ್ಚಿ ಹೋಗೋಕ್ಕಾಗಲ್ಲ. ಈ ರೋಡ್ ಯಾವುದೋ ಒಂದು ಕಾರ್ ಇತ್ತಂದ್ರೆ ಆ ಕಾರ್ ಪೂರಾ ಮೇನ್ ರೋಡಿಗೆ ಹೋಗ್ಬೇಕು, ಆಮೇಲೆ ಅದು ಕಾರ್ ಬರಬೇಕು. ಈಗ ಅದು ಕಾರ್ ಬಂತು, ನಿಂತಿದ್ದೆ ಒಂದು 15 ನಿಮಿಷ. ಅವ್ರು ಬರೋದು ಲೇಟ್ ಮಾಡಿದರು. ಈಗ ವಾಪಸ್ ಹಿಂಗೆ ಪಿಕಪ್ ಮಾಡ್ಕೊಂಡು ಹೋಗಿ ನೋಡ್ರಿ ಹಿಂಗೆ ಅದಾವ. ಸೀನ್ ಭಾಳ ಡೇಂಜರ್ ಸೀನ್ ಅದಾವೆ ಇಲ್ಲಿ ನಮ್ಮ ಏರಿಯಾ ಒಳಗೆ. ಎಲ್ಲ ಡೆವಲಪ್ಮೆಂಟ್ ಆಗಬೇಕು, ಆಗುತ್ತಾ. ಜಳಕ ಮಾಡಿದೆ, ಊಟ ಗೀಟ ಮಾಡಿದೆ. ಇವತ್ತು ಒಂದು 5 ರೊಟ್ಟಿ ತಿಂದೆ. ನಿನ್ನೆ ಚಿಕನ್ ಮಾಡಿದ್ರು ಮಮ್ಮಿ, 5 ರೊಟ್ಟಿ ತಿಂದೆ. 4 ಸಲ ನೆದ್ರ ತೆಗೆದ್ರು. ಫಸ್ಟಿಗೆ ನಂದೊಂದು ಸರಿ ಅವರ ತಾಯಿ ಗೋಮಾತೆ ಸರಿಯವ, ಸ್ವಲ್ಪ ಸರಿಯವ ಹೋತ್ನಿ, ಸರಿಯವ ಸ್ವಲ್ಪ ಸರದ್ಬಿಡು. ನಾವು ಸ್ವಲ್ಪ ಜಾಗ ಕೊಟ್ಬಿಡು ಹೋಗ್ತೀವಿ ನಾವು. ಹಾಂ, ಆಶೀರ್ವಾದ ಮಾಡವ. ಫಸ್ಟಿಗೆ ರೊಟ್ಟಿ ತೊಗೊಂಡ್ರು, ನಾವು ತಿನ್ನಾಗತ್ತೀವಿ. ಅದರಲ್ಲೇ ಒಂದು ಸಲ ನೆದ್ರ ತೆಗೆದ್ರು. ಆಮೇಲೆ ಇರೋದು ಅರ್ಧ ರೋಡ್ ಐತಿ, ಮುತ್ತೆ ಕಟ್ಟಿ ಇಲ್ಲಿ ಮಟ್ಟ ಇಟ್ಕೊಂತಾನೆ. ರೊಟ್ಟಿಲೇ ನೆದ್ರ ತೆಗೆದಿಂದ ಒಂದು ಬೊಗೋಣ್ಯಾಗ ಹಾಳಿ ಹಾಕಿ ಅದನ್ನು ಸುಟ್ಟರು. ಹಿಂಗೆ ಬೆಂಕಿ ಹತ್ತಾಗತ್ತೆ. ಅದರಲ್ಲೇ ತೆಗೆದು ಹೋಗಿ ನೀರಾಗ ಹಾಕಿದ್ರು. ಮತ್ತು ವಾಪಸ್ಸ ಇದು ತೊಗೊಂಬಂದ್ರು, ಕೆಂಡ ತೊಗೊಂಬಂದು ಅದರಲ್ಲೇ ತೆಗೆದ್ರು. ಮತ್ತು ಆಮೇಲೆ ಒಂದು ಲಿಂಬೆಹಣ್ಣು ಕೊಯ್ದು ಅದಕ್ಕೆ ಒಂದು ಏನೋ ಮಸಿ ಏನೇನು ಹಚ್ಚಿ ಮತ್ತೆ ಅದರಲ್ಲೇ ತೆಗೆದ್ರು. 4 ಸಲ ನೆದ್ರ ತೆಗೆದ್ರು. ನಾ ಇನ್ನೂ ಊಟ ಮಾಡಕತ್ತೀನಿ ಅಂದ್ರೆ ಇನ್ನೂ ತೆಗಿತಿದ್ರು. ಊಟ ಮುಗಿ ಊಟನೂ ನೆದ್ರ ತೆಗೆದ್ರು. ಬಿಜಾಪುರ್ಗೆ ಹೋಗಿಲ್ಲ, ಭಾಳ ದಿನ ಆಯ್ತು. ಹೋಗ್ತಿದ್ವಿ ಕಂಪಲ್ಸರಿ ಬಿಜಾಪುರ, ತಿಂಗಳದಾಗ ಒಂದ್ಸಲ. ಹಿಂಗೆ ಮೊದಲ ಗೋಲ್ಗುಮಠ ಅಂತ ಇಲ್ಲ ಒಂದೇನೋ ಕೆಲಸ ಅಂತ, ಅಲ್ಲಿ ಭಾಳ ಜನ ಸಬ್ಸ್ಕ್ರೈಬರ್ಸ್ ಸಿಗ್ತಿದ್ರು ಬಿಜಾಪುರ ಒಳಗೆ. ನಾವು ಭಾಳ ಕಮೆಂಟ್ಸ್ ಬರ್ತಿದ್ವಿ, ಬಿಜಾಪುರ ಬಂದ್ರೆ ನಮ್ಮ ಮನೆ ಬರ್ರಿ ಅಂತ. ಈಗ ಜಸ್ಟ್ ಹೊಂಟಿದ್ವಿ, ಒಬ್ರು ಆಂಟಿಯವ್ರು ಬಸ್ ಮಿಸ್ ಮಾಡ್ಕೊಂಬಿಟ್ರು. ಬಸ್ ಭಾಳ ದೂರ ಹೊತ್ತು, ಅದಕ್ಕೆ ಹತ್ತಿಸಿ ಬರ್ಬೇಕಂತ ಹೋದ್ರೆ ಅದು ಭಾಳ ರಶ್ ಐತಿ. ಅದಕ್ಕೆ ನಾವು ಅದೇ ದಾರ್ಯಾಗ ಹೊಂಟಿವಿ. ಒಂದು 4 ಕಿಲೋಮೀಟ್ರ್ ಒಳಗೆ ಐತಿ, ಬಿಟ್ಟು ಬರ್ಬೇಕಂತ. ಬರ್ರಿ ಬಿಡ್ತೀವಿ. ಬಸ್ ನಿಂದ್ರಿಸ್ತೀವ್ರಿ. ಬಸ್ ಒಳಗೆ ಜಾಗ ಐತ್ರಿ, ಬಸ್ ಒಳಗೆ ಹೋಗ್ರಿ. ಬಸ್ ಒಳಗೆ ಜಾಗ ಇಲ್ಲ ಅನ್ಸತ್ರಿ, ಅದಕ್ಕೆ ರೀ ಬಿಡ್ತೀವಿ. ಬರ್ರಿ ಇಲ್ಲಿ ಬರ್ರಿ. ಯಾಕ್ರಿ ಪುಣ್ಯದವ್ರು ಗಾಡಿ ತರ್ಬಿಸಿ ಕರ್ಕೊಂಡ್ ಬಂದಿರಿ. ಇಲ್ಲಿ ನೀವು ನಮ್ಮ ಅವ್ರ ಸಮಾನ ಇದ್ದಂಗ್ರಿ. ಲಪ್ಪಂಗ್ ಮಂದಿ ಬಾಳ ಐತಿ ಅಪ್ಪಿ. ಹೌದ್ರಿ ಖರೆ. ಯಾರಿಗೆ ಇದ್ರ ಬೆಳ್ದವ್ರಿಗೆ ಅನುಭವ ಇದ್ದವ್ರು ಇಟ್ಟು ಅಂತ ಕರ್ನ ಇರ್ತೈತ್ರಿ. ಹೌದ್ರಿ ಬರೋಬರಿ. ಇಷ್ಟ ದಿನ ಆದ್ರೂ ನಮ್ಮ ಓದಿವ್ರು ನಮ್ಗೆಲ್ಲ ದುಡ್ಡು ಸರ್. ಏಪ್ಪ ಬೇಸ್ರಿ. ನಮ್ಮ ಮನೆಯವ್ರಿಗೆ ಮಿಂಟ್ರಿಗೆ ಹೋಗಿದ್ರಿ ಅಪ್ಪಿ, ಆಕ್ಸಿಡೆಂಟ್ ಆಗಿ ಕಾಲ ಹೋಗೈತಿ. ಯಾವ್ರು ಅಂದ್ರಿ ನಿಮ್ಗೆ? ಹಂಡ್ರಗಲ್ರಿ. ಹಂಡ್ರಗಲ್ಲ ಇಲ್ಲಿ ಅರ್ಜರಿ ಬಲ್ರಿ. ಗಂಟೆಗಳು ನಮ್ಮ ಮನಿಗಳದವ್ರಿ ಅಲ್ಲಿ ಇಲ್ಲೇ ಐತಿ ಬರ್ರಿ ಬಸ್. ಅಲ್ತಾಪ್ ಅವ್ರು ಹೌದ್ರಿ, ನಮ್ಮ ಮಾಮಾರ ಆಗ್ಬೇಕು. ಹೌದ್ರಿ. ಅವ್ರು ಅಲ್ತಾಪರ್ ಜಾವೇದ್ ಅಲ್ತಾಪ್ ರೆಹಮಾನ್ ತರ್ಬುಸಲಪ್ಪಿ ಅಲ್ಲಿ ನಮ್ಮೂರು ಕ್ರಾಸಿಗೆ ತರುತ್ತಾರೆ. ಕ್ರಾಸಿಗೆ ಬಿಡು ಸೀದಾ. ಈಗ ನಿಂದ್ರಸಲ್ರಿ ಅವರು. ಬಸ್ನು ಫುಲ್ ಆಗೈತಿ ಇದು. ನಗರಾಡ್ ಐತಿ, ಹಂಡ್ರಗಲ್ದ್ರಿ, ಚಾಮುಂಡಿ ಸರಿದ್ರಿ. ಹಾ ರೀ. ಹ್ಞೂನ್ರಿ. ಸರಿ ಈ ನಾಳೆ 50 ಗಂಟೆದಿಂದ ಚಾಲೂ ಹಂಡ್ರಗಲ್ದಾಗ ಐತ್ರಿ. 5 ದಿನ ರೀ. ಯಾವ ದೇವ್ರದ್ರಿ ಅದು? ಚಾಮುಂಡೇಶ್ವರಿ ರೀ. ಚಾಮುಂಡೇಶ್ವರಿ ಊರಾಗ ಐತೇನ್ರಿ? ಊರ್ ಬಿಟ್ಟು ಒಂದಿಟ್ಟು ಹೊರಗೆ ಐತ್ರಿ ಹೊಲ್ದಾಗ. ಒಳ್ಳೇದ್ ಮಾಡ್ಕೋದವ್ರ ಹೋದವ್ರಿಗೆ ಒಳ್ಳೇದ ಆಗತ್ರಿ. ಕ್ರಾಸಿಗೆ ನಿಂದ್ರಸ್ತಾರಲ್ರಿ ಬಸ್? ಇಲ್ಲಿಗ ತರತಾರ ಆಡ್ರಿ. ಸರಿ. ಅಪ್ಪಿ ಜಾತ್ರೆ ಬಂದ್ರ ಬರ್ರಿಪ್ಪ ನಮ್ಮ ಊರಿಗೆ. ಅಪ್ಪಿ ಸರ್ ಬಂದ್ರ ನೀವು ಬರ್ರಿ. ಸರ್ ಬಂದ್ರ ನಾವು ಬರ್ತೀವಿ. ಸರ್ ಜೋಡಿ ನೀವು ಬರ್ರಿಪ್ಪ. ಹೋಯ್ ಬರ್ರಿ. ಮಕ್ಕಳು ದೋಸ್ತರ ಅಂತ ಇದಕ್ಕೆ ಸರ್ ಅವ್ರಿಗಿದ್ರೆ ಆಯ್ತು. ಸರ್ ಬಂದ್ರೆ ಆಯ್ತು, ಸರ್ ಜೋಡಿ. ಹೊಟ್ಟಿ ಫುಲ್ ಆಗೈತಿ, ಜಾಸ್ತಿ ಆಗೈತಿ ಊಟ. ಅದಕ್ಕೊಂದು ಸೋಡಾ ಹೊಡೆದೋಗ್ಬೇಕು. ಸೋಡಾ ಕೊಡ್ರಿ ರಾಜ್ಕುಮಾರ್ ಇವ್ರ. ಸೋಡಾ ಕೊಡ್ರಿ, 1 2 3 ಕೊಡ್ರಿ. ಲಿಂಬು ಸೋಡಾ 3 ಕೊಡು.
ಏನು ನೋಡಕತ್ತಿದ್ದಿ ರೀಲ್ಸಾ ತಮ್ಮ? ಏನು ನೋಡಕತ್ತಿದ್ದು ಫೋನ್ ತಮ್ಮ ನೋಡಮ್ಮ. ನೋಡಮ್ಮ ಹೆಂಗೆ ಮಾಡಿ ನಿಂದು ಫಿಕ್ಸ್ ಪ್ರಮೋಷನ್ ನಿಂದು. ಕನ್ನಡ ಆತ? ಕನ್ನಡದವ್ರೆ ಅವರು. ಕನ್ನಡ ಬರುತ್ತಾ? ಬರೋಲ್ಲ. ತಿಳಿತೈತಿಲ್ಲ? वो तुम्हारा दुकान को ಈ ಅಮರ್ನ ಎಲ್ಲೇ ನೋಡಿ ನಾನು ಎಲ್ಲಿ ನೋಡ್ರಿ? ನೋಡಿ ನಾನು ನಿಮ್ಗೆ ರೀಲ್ಸ್ ಒಳಗೆ ನೋಡಿ ಹೌದು. ಆರಾಮ ಇವರು ನಿಮ್ಮ ಅಡಿಗೆ ಭಾಳ ಇಷ್ಟ ರೀ ನಮಗೆ. ಒಂದ್ಸಲ ಬರ್ತೀವಿ ಮಾಡಿ ಉಣಿಸ್ರಿ. ಕರೆನ ರೀ ಭಾಳ ನೀವು ಅಡಿಗೆ ನೋಡೇ ಬಾಯಾಗ ನೀರು ಬರ್ತಾವ ನಮಗೆ. ರೀಲ್ಸ್ ಒಳಗೆ ಮಾಡ್ತೀರಲ್ಲ ಅಣ್ಣ ಎಲ್ಲರೂ ನಮ್ಮ ನೋಡ್ರಿ ಫ್ರೆಂಡ್ಸ್ ಊಟ ಮಾಡಿಕೊಟ್ಟಾರ ಅಂತ. ಹಾಂ ಹೌದು ನೋಡಿದ್ದೆ ಈ ಅಮ್ಮಾರು ಇಳಿದಾಗ ನಾನು ಇದು ಬಂತು. ಆರಾಮದಿರಿ ಅಮ್ಮಾರ? ಚಲೋ ಹಾಂ ಅಮ್ಮಾರ ಜ್ಯೂಸ್ ಕೊಡ್ಸಾಕತ್ತಾರೆ. ಒಂದ್ಸಲ ಬರ್ತೀವಿ ನಿಮ್ಮ ಮನೆಗೆ ಊಟ ಮಾಡಿ ಕೊಡ್ರಿ. ಪಕ್ಕ ಅಲ್ರಿ? ಯಾವ್ರಣ್ಣ ನಿಮ್ಗೆ? ಹೌದಾ ಇಲ್ಲೇ ಇರ್ತೀರಿ ಅಂದಂಗೆ. ನಾವು ಮುದ್ದೆ ಮಾಡೋಣ. ಬಿಜಾಪುರ್ಗೆ ಬಂದೀವಿ. ಅದು ಒಂದು ಗಾಡಿ ಕೆಲಸ ಮಾಡಿಸ್ಬೇಕು ನಾನು. ಈ ಕೆಳಗೆಲ್ಲ ಜಂಗ್ ಗಿಡಾಕತ್ತೈತೆ ಅದು. ಆಮೇಲೆ ನಮ್ಮ ದೋಸ್ತಂದು ಒಂದು ಫೋನ್ ಡಿಸ್ಪ್ಲೇ ಹಾಕಿಸ್ಬೇಕಿತ್ತು. ಎಳ್ನೀರು ಹೊಡಿ ಬಂತು. ಒಂದು ಎಳ್ನೀರು ಕೊಡ್ರಿ ಅಣ್ಣ, ಸ್ವೀಟ್ ಮಸ್ತ್. ಹಾಂ ರೀ ಹೌದ್ರಿ ಸಾರಿ ಗೊತ್ತಾಯ್ತು. ಇಲ್ಲಿ ಕುಂತಿದ್ರಲ್ಲ ಅದಕ್ಕೆ ನೀವು ಎಲ್ಲೇ ಹೋಗ್ಯಾರ ಇವರು. ನಾ ಪಾಪ ಅವ್ರಿಗೆ ಕೇಳ್ಬಿಟ್ಟು ಎಳ್ನೀರು ಕುಡ್ದೀನಿ ಮುಂಜಾನೆ. ಲಿವರಿಗೆ ಎಳ್ನೀರು ಕುಡ್ದೀನಿ, ಲಿವರಿಗೆ ಶಾಕ್ ಆಗಿರುತ್ತೆ. ಈಗ ಅಂದಿರುತ್ತೆ ಅದು ಲಿವರ್. ಗಾಡಿಗೆ ಕೂಲಿಂಗ್ ಮಾಡ್ಸಾಕತ್ತೀವಿ. ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಹೋಗಿ ಒಳಗೆಲ್ಲ ಹೀಟ್ ಆಗತ್ತೈತೆ ಅದ್ರ ಸಂಬಂಧ. ಮತ್ತು ಇದು ಫ್ಲೋರ್ ಮ್ಯಾಟ್ ಮಾಡಿಸ್ಬೇಕು. ಇದು ಕೆಳಗಿಂದ ಒಂದು ಸ್ವಲ್ಪ ನೀರು ಬಿದ್ದು ಪ್ರಾಬ್ಲಮ್ ಆಗತೈತಿ ಅದ್ರ ಸಂಬಂಧ. ಅದು ಬಿಟ್ಟರೆ ಸೀಟ್ ಕವರ್ ನೋಡಿರಿ ಇಲ್ಲಿ ಹೆಂಗೆ ಸುಟ್ಟೈತಿ. ಸುಟ್ಟರೆ ಸೀದಾ ಡೈರೆಕ್ಟ್ ಸೀಟ ಇವು ಎಷ್ಟಾಗುತ್ತೆ ಅದ್ರ ಸಂಬಂಧ. ಇದಕ್ಕೆ ಒಂದು ಸೀಟ್ ಕವರು, ಫ್ಲೋರ್ ಮ್ಯಾಟು, ಕೂಲಿಂಗಾಗಿಂದ ಮತ್ತೇನಿಲ್ಲ. ಇದೊಂದು ಹಾರ್ನ್ ಹಾಕ್ಸಾಗತ್ತೀನಿ. ಯಾಕಂದ್ರೆ ನಮ್ಮ ಊರಾಗ ಮಂದಿ ಜಲ್ದಿ ಸರಿಯಂಗಿಲ್ಲ. ಬೈಕ ಬಂದೈತೆ ಬಿಡು ಅಂತಾರೆ ಅವರು. ಅದ್ರ ಸಂಬಂಧ ಇದನ್ನೊಂದು ಹಾರ್ನ್ ಹಾಕ್ಸಾಗತ್ತೀನಿ. ಒಳಗಿಂದ ಏನು ಕಾಣಂಗೆ ಇಲ್ಲ ನೋಡಿ ಮಂದಿ. ಹಾಂ ಒಳಗಿನ ಮಂದಿ ಕಾಣ್ಲಾರ್ದಂಗೆ ಆಗಿತ್ತಂತ. ಇಲ್ಲೇ ಇರ್ತೀರೇನ್ರಿ? ಆರಾಮದಿರಲ್ರಿ? ಹಾಂ ರೀ ಇಲ್ಲೇ ಬಂದಿದ್ರಿ, ಸ್ವಲ್ಪ ಕೆಲ್ಸ ಇತ್ತು ರೀ. ನಾವ್ ಯಾರು ಗೊತ್ತಲಿಲ್ರಿ? ನಾವ್ ಗೊತ್ತಿದ್ದ ಮಾತಾಡಕತ್ತೀವಿ ಅಂತ ಮಾಡಿವಲ್ರಿ. ಇದೊಂದು ಭಾರಿ ಆಯ್ತು ಬಿಡ್ರಿ. ಒಳ್ಳೇದಾಯ್ತು ನಾವು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಹಿಂಗೂ ಹಾಕಾವ ಅಂತ ಗೊತ್ತಾಗ್ಬೇಕಲ್ರಿ. ಅದಕ್ಕೆ ನಾನು ಆರಾಮಲ್ರಿ? ಆರಾಮಲ್ರಿ? ನೋಡಿರಿ ಹೆಸರು ಗೊತ್ತಿಲ್ರಿ? ಹಾಂ ಪ್ರೇಮು ಅಂತ್ರಿ. ಪ್ರೇಮು ಅಂತ. ಎಲ್ಲಿ ನೋಡ್ರಿ ಹೇಳ್ರಿ? ನೋಡಿನಂದ್ರ ಒಟ್ಟು ಎಲ್ಲೇ ನೋಡ್ರಿ. ಚಲೋ ರೀ. ಖುಷಿ ಆತ್ರಿ ನಿಮ್ಮ ಜೋಡಿ ಮಾತಾಡಿ. ನಮ್ಮ ಸಬ್ಸ್ಕ್ರೈಬರ್ ಹಿಂಗೆ ನೋಡ್ತಿರ್ತಾರೆ ದೂರಿಂದ. ನಾವು ಅವ್ರಿಗೆ ಹೋಗಿ ಒಂದೊಂದ್ಸಲ ಮಾತಾಡ್ಸಲ್ಲ. ಯಾಕಂದ್ರೆ ಹಿಂಗೆ ಹಾಕವು ಯಾರಂತ ಕೇಳ್ಬಿಡ್ತಾರೆ. ನಾವು ಅವ್ರಿಗೆ ನೋಡಿರಲ್ಲ, ಅವ್ರು ನಮಗೆ ನೋಡಿರ್ತಾರ. ಹಿಂಗೆ ಹಾಕವು ಸೀನ್. ಅದಕ್ಕೆ ಎಕ್ಸಾಂಪಲ್ ಇವ್ರು ಅಣ್ಣರು ನಮ್ಮ ಸಬ್ಸ್ಕ್ರೈಬರ್. ಇವ್ರು ನೋಡಿ ಅವ್ರಿಗೆ ವಿಡಿಯೋ ಕಾಲ್ ಮಾಡಿಕೊಟ್ರು. ಅವ್ರು ಹಿಂಗೆ ಶಾರ್ಟ್ ಮಾಡಿದ್ರು ನಮಗೆ. ಇದೊಂದು ಜ್ಯೂಸ್ ಕುಡಿದ್ವಿ. ಕುಡಿಯೋಕೆ ತೋರಿಸ್ತಾರೆ ಔಟಲ್ಲಿ ಜ್ಯೂಸ್ ತೋರಿಸ್ತೀನಿ. ಈಗ ನಾನಂತೂ ಖಾಲಿ ಮಾಡಿದ್ದೆ. ಇದು ಏನು ಜ್ಯೂಸ್ ಅಂತ ಹೇಳಿ ತೊಗೊಂಡು? ಅಲ್ಲ ಜ್ಯೂಸ್ ಯಾವುದಿದು? ಅಳವಿದ ಚಿಯಾ ಸೀಡ್ಸ್. ಹಾಳು ಬೇರೆ ಅವು ಕೇಸರಿ ಕಲರ್ ಇರ್ತಾವ, ಚಾಕ್ಲೇಟ್ ಕಲರ್. ಹೌದೌದು ಬಾ ಸುಮ್ ಕಾಮಿಡಿ ಮಾಡಾಕತ್ತೀನಿ ಬಾ. ಹಾಂ ಹಾಯ್ ಆರಾಮಲ್ಲ? ಯಾವ ಥ್ಯಾಂಕ್ಸ್ ಬರ್ರಿ. ಪಾಟೀಲ್ ಪ್ಲಾನೆಟ್ ಬಿಜಾಪುರ್. ಕಾರ್ ರೆಡಿ ಆಗೋದು 6 ಗಂಟೆ ಆಗುತ್ತಂತ. ಅದಕ್ಕೇನು ಕೆಲಸ ಇಲ್ಲ. ಅದಕ್ಕೆ 6 ಗಂಟೆ ಮಟ್ಟ ಒಳಗೆ ಒಂದು ಸ್ವಲ್ಪ ಅಡ್ಡಾಡಿ ಏನೈತೆ ನೋಡ್ಕೊಂಡು ಏನಿಲ್ಲ ನೋಡ್ಕೊಂಡು ಹೋಗಂತ ಬಂದು ಒಳಗೆ. ಇಲ್ಲ ಅಣ್ಣ ಸ್ವಿಗ್ಗಿ ಮಾಡಾಕತ್ತಾನ. ಮಸ್ತ್ ಚಸ್ಮಾ ಹಾಕೊಂಡು ನನಗಿಚ್ಚ ಚಸ್ಮಾ ನೋಡ್ರಿ. ಸ್ವಲ್ಪ ಯಾವ್ದಾರ ಸಣ್ಣ ಅದಾವ ನೋಡಿ, ಸಣ್ಣ ಹುಡುಗರು ನಮ್ಮ ಆರೋಗ್ಯ ಬರ್ತಾವೆ. ತಗೋರು. ಎಲ್ಲೈತಿ? ಇಲ್ಲ ನಮ್ಮ ಮನ್ಯಾಗ ಐತಲ್ಲ ಅದು.
ಪಾಟೀಲ್ ಪ್ಲಾನೆಟ್ ಅಂತೂ ಒಳಗೆ ಏನೂ ಇರಲಿಲ್ಲ, ಖಾಲಿ ಖಾಲಿ ಇತ್ತು. ಯಾಕೆ ಇವತ್ತು ಸಂಡೇ ಅಂತ, ಸಂಡೇ ಇದ್ದರೆ ಜಾಸ್ತಿ ಇರ್ತಿತ್ತು, ವೀಕ್ ಡೇಸ್ ಅಂತ ಖಾಲಿ ಇತ್ತು ಗೊತ್ತಿಲ್ಲ. ಬಂದು ಊಟ ಮಾಡೋಕೆ ಕುಂತೀವಿ. ಊಟ ಮಾಡಿ ಗಾಡಿ ಬರೋದು ಕೊಡೋದು ಲೇಟ್ ಆಗುತ್ತೆ ಅಂತ 6 ಗಂಟೆ ಗಾಡಿ ತೊಗೊಂಡು ಹೋಗ್ಬೇಕು. ಅವಾಗಿಂದ ಊರಿಗೆ ಹೋಗಿ ಮತ್ತು ವಾಪಸ್ಸು ಅದೇ ಕೆಲಸ. ಅದೇ ಹೇಳ್ರಿ, ಕ್ಯಾಮ್ರಾದವ್ರು ಯಾರು ಇದ್ರೆ ಹೇಳ್ರಿ ಅಂತ ಹೇಳಿದ್ಮೇಲೆ ಹೇಳ್ರಿ. ಹಾಂ, ಸಿಕ್ಕ ಕಳ್ಳ ಹೆಂಗೆ ನೋಡ್ತಾ ನೋಡೋ ಮಗ. ಊಟ ಮಾಡಕತ್ತಾರೆ ಇಬ್ಬರು. ಏನೇನು ಆರ್ಡ್ರ್ ಮಾಡಿದ್ವಿ ಅದು ವಾಪಸ್ ಏನೇನು ಆಯ್ತು, ಅದಕ್ಕೆ ಇರಲಿ ಅಂತ ಮಾಡಕತ್ತಾರ. ನನಗದು ಒಂದು ಸ್ವಲ್ಪ ಇದು ಆಗಲ್ಲ, ಬೆಣ್ಣೆ ಸಳ ಬೀಳಲ್ಲ, ಅದ್ರ ಸಂಬಂಧ ಚಪಾತಿ ಹೇಳಿ ನಾನು. ಊಟ ಮಾಡಿದ್ರೆ ನಮ್ಮ ಹಸಿಪ್ನಂಗೆ ಮಾಡ್ಬೇಕು ನೋಡಿರಿ. ಪ್ಲೇಟ್ ಎಲ್ಲ ಕ್ಲೀನಾಗಿ ಮಾಡ್ತಾನ. ನಾ ಎಲ್ಲರೂ ಒಂದು ಸ್ವಲ್ಪ ಊಟ ಬಿಟ್ಟನೆ ಅಂದ್ರೆ ಬೈತಾನವ ನನಗೆ. ನೋಡ್ರಿ ಅವ ಹೆಂಗೆ ಊಟ ಕ್ಲೀನಾಗಿ ಮಾಡ್ಯಾನ, ಹಿಂಗೆ ಊಟ ಮಾಡ್ಬೋದು. ಇರಲಿ ಸ್ಟೈಲ್ ಮಾಡಬೇಡ, ಒಟ್ಟಲ್ಲ ಬಾಟ್ಲಿ ಹಾರ್ಸಾಡ್ತಾನ. ಇನ್ನೇ ಎಗ್ ರೈಸ್ ಹೇಳಿದ್ದೆ. ಶ್ರಾವಣ ಗೀವಣ ಏನೂ ಮಾಡಾಕತ್ತಿಲ್ಲ, ನಾವು ಮನ್ಯಾಗೂ ಮಾಡಾಕತ್ತಿಲ್ಲ, ನಾನೂ ಮಾಡಾಕತ್ತಿಲ್ಲ. ನಾನೇ ಶ್ರಾವಣ ಅದೀನಿ ಬಿಡು. ಚಿಯರ್ಸ್. ಕಾರು ಅಲ್ಲಿ ಕೊಟ್ಟು ಆಟೋ ಒಳಗೆ ಅಡ್ಡಾಡಕತ್ತೀವಿ ನಾವು. ಇಲ್ಲಿಂದ ಅಲ್ಲಿ ಪಾಟೀಲ್ ಪ್ಲಾನೆಟ್ಗೆ ಆಟೋಗೆ ಹೋಗಿದ್ವಿ. ಅಲ್ಲಿ ಊಟ ಮಾಡಿ ವಾಪಸ್ ಬಂದು ಟೈಮ್ ಎಷ್ಟಾಗೈತಿ ರೀ? ಕೈಯಾಗ ವಾಸಿಟ್ಟಾಳೆ ಇಲ್ಲಿ 5:30 ಆಗೈತಿ. ಇನ್ನೊಂದು ½ ಆನ್ ಅವರ್ ಒಳಗೆ ಕೊಡ್ತಾರೆ ಅವರು. ತೊಗೊಂಡು ಸೀದಾ ಊರಿಗೆ ಹೋಗ್ಬೇಕು. ಏನು ಹೊಡಿತಾರಪ್ಪ ಆಟೋ ಬಿಜಾಪುರ ಒಳಗೆ. ಬೈಕ್ ಅವ್ರು ಹೊಡಲ್ಲ, ಸ್ವಿಂಕ್ 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 ಸ್ವಿಂಕ್. ಬೈಕ್ ಅವ್ರು ಹೆಂಗೆ ಹೊಡ್ಲಿಕ್ಕಿಲ್ಲ. ನಾ ಮಟ್ ಮುಂದೆ ಬಂದೀವಿ, ಅದ್ರೊಳಗೆ ಹೋಗೋಕ್ಕಾಗತ್ತಿಲ್ಲ. ಕಾರ್ ಇದ್ರೆ ಒಳಗೆ ಇಲ್ಲಿ ಪಾರ್ಕ್ ಮಾಡಿ ಹೋಗೋದಿತ್ತು. ಇಲ್ಲಿಂತ ಕಾಣಂಗಿಲ್ಲ, ಅದು ಆಗ ಕಾಣುತ್ತೆ ನೋಡ್ರಿ. ಕಾಣಂಗಿಲ್ಲ, ಈಗ ಕಾಣುತ್ತೆ. ಮಾಡಿ ಕಾಣಲಿಲ್ಲ, ಕಾಣಲ್ಲ ಅಂದೆ, ಕಾಣುತ್ತಪ್ಪ ಕಾಣುತ್ತಂದೆ. ಹಾಂ ಕಾಂಗ ಕುಂದ್ರಬೇಕಲಿ ಅದ್ರದಾಗ ಒಂದು ಸಂಬಂಧ. ಈಗ ನೋಡ್ರಿ ಸರ್ ಒಂದು ಸ್ವಲ್ಪ ಸ್ಪೀಡ್ ಮಾಡಿ. ಹಾಂ, ಫ್ಲ್ಯಾಗ್ ನೋಡ್ರಿ ಹೆಂಗೆ ಕಾಣುತ್ತೆ. ಯಾಕೋ ಅಶಿಪ್ ಮಕ್ಕೊಂಡ್ಯಲ್ಲ. ನಡೆದೈತಿ ಕೆಲಸ. ಮ್ಯಾಟ್ ಮಾಡಕತ್ತಾರ, ಕೂಲಿಂಗ್ ಮಾಡ್ಯಾರ. ಮ್ಯಾಟ್ ಕೆಲಸ ನಡೆದೈತಿ ಎಲ್ಲ ಹುಚ್ಚರ್. ಹಿಂಗಾಗೈತೆ ನೋಡ್ರಿ ಒಳಗೆ. ಎಲ್ಲ ಬಿಚ್ಚಿ ಸೀಟ್ ಎಲ್ಲ ಒಂದು ಸೀಟ್ ಕವರ್ ಹಾಕಿದ್ದೀನ. ಸೀಟ್ ನೋಡ್ರಿ ಹೆಂಗೆ ಹುಚ್ಚಿಟ್ಟಾರ. ಇದು ಹಿಂದಿನು, ಇದು ಇನ್ನೊಂದೆಲ್ಲ ಐತಿ. ಇನ್ನೊಂದು ಅಳತಿ ಪಳತಿ ನೋಡೋಕೆ ಒಯ್ದ್ರೆ ಏನು ಹಾರಿ ಬಿತ್ತಿಲ್ಲ ಯಾಕಡ್ರಿ ಹೈವೇ ಒಳಗೆ. ಬಿಜಾಪುರ ಬೈಪಾಸ್. ಓ ಶಾರ್ಟ್ ಆಗ್ಯಾವ ನೋಡ್ರಿ ಗಾಡಿ ಯಾರೆಲ್ಲ. ನಾರ್ಮಲಿ ಇವೆಲ್ಲ ದಿನ ಆತಿರ್ತಾವೆ, ಏನು ಮಾಡೋಕೆ ಬರಲ್ಲ. ಬಿಜಾಪುರ ನಮ್ಮ ಬಿಜಾಪುರ. ನನಗೆ ನಡಕ್ ಆಗೋಲ್ತು. ಇವ್ರು ಅಲ್ಲಿ ಹೋಗಮ್ ಇಲ್ಲಿ ಹೋಗಮ್ ಅನ್ನಕತ್ತಾರ. ಗಾಡಿ ಇಲ್ಲ ಬಾ ಎತ್ತವ ಎತ್ತವಲ್ಲ, ಇಲ್ಲೇ ನಿಂದಿರ್ತ ನಾನು ಈಗ ಬರೋದೇ ಇಲ್ಲ. ಬೆಳಗ್ಗೆನೇ 6 ಗಂಟೆ ಕೊಡ್ತೀನಿ ಅಂದಿದ್ರು. ಟೈಮ್ 8 ಗಂಟೆ ಆಯ್ತು, ಊರಿಗೆ ಹೋಗ್ಬೇಕು. ನೋಡ್ರಿ ಎಲ್ಲ ಸೀಟ್ ಗೀಟ್ ಎಲ್ಲ ಬಿಚ್ಚಾರ. ಇದು ರೆಡಿ ಆಗೈತೆ ನೋಡ್ರಿ, ಈ ಥರ ಐತೆ ಸೀಟು. ಸೇಮ್ ಕಾರ್ ಥೀಮ್ ಒಳಗೆ ಬ್ಲ್ಯಾಕ್ ಹಿಂಗೆ ರೆಡ್ಡು ಇದು ಅದೇ ಥರ ಮಾಡ್ಸೀನಿ. ಕೂಲಿಂಗ್ ಎಲ್ಲ ಆಗೈತಿ. ಹಾರ್ಡೊಂದು ಚೇಂಜ್ ಹಾಕ್ಸೀನಿ. ಆಯ್ತು ಹೋಗ್ಬೇಕು ಈಗ. ಸೀಟ್ ಕವರ್ ಇಲ್ಲಿ ಮುಂದಿನ 2 ಸೀಟ್ ಹಾಕ್ಬಿಟ್ರೆ ಆಯ್ತು, ಮುಗಿದ ಕೆಲ್ಸಕ್ಕೆ ಹೋಗ್ಬೇಕು. ಭಾಳ ಲೇಟ್ ಆಯ್ತು, ಅಪ್ಸೆಟ್ ಆಗ್ಬಿಡ್ತು ನಿಂಗೆ. ಅದಕ್ಕೆ ವಯಸ್ಸು 10:30 ಆಯ್ತು ಟೈಮು ಮನೆಗೆ ಬರೋಕೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಲೇಟ್ ಆಯಿತು. ಸೀಟ್ ಕವರ್ ನೋಡ್ರಿ ಈ ಥರ ಹಾಕ್ಸಿನೆಲ್ಲ. ಇದೊಂದು ಫ್ಲೋರ್ ಮ್ಯಾಟು, ಇಷ್ಟು ಸೀಟ್ ಕವರು, ಇದೊಂದು ಕೂಲಿಂಗ್ ಮಾಡ್ಸೀನಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವು. ಇಸ್ತ್ರಿ ಬಟ್ಟೆ ತೊಳಗೆ ಬಂದಿದ್ದೆ, ಇವರು ಸಾಹೇಬ್ರಲ್ಲೇ ಹೋಗ್ಬಿಟ್ರೆ. ಅದಕ್ಕೆ ವಿಡಿಯೋನ ಇಲ್ಲೇ ಎಡಿಟ್ ಮಾಡಿ ಇಲ್ಲೇ ಎಂಡ್ ಮಾಡಾಕತ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.